ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವವಾದ ನಿರಾಕಾರನ ಜ್ಯೋತಿ ಸ್ವರೂಪ ಶಿವಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಈ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಎಲ್ಲ ನನ್ನ ಹಿರಿಯ ಸಹೋದರರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ ಶರಣು ಶರಣಾರ್ಥಿಗಳು. ಸುಮಾರು ಒಂದು ವರ್ಷದ ಹಿಂದೆ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಶ್ರೀಶೈಲ್ ಗೌಡರು ನನಗೆ ಯೋಗ ದಿವಸ ಬನ್ರಿ ಅಂತೇಳಿ ಹೋದ ವರ್ಷ ಹೇಳಿದ್ರಿ. ಆದ್ರೆ ಯೋಗ ದಿನ ಆಚರಣೆ ಮಾಡೋದು ಅಂತಂದ್ರೆ ಆರೋಗ್ಯವಂತ ಆಗಿದ್ದಾಗ ಚಲೋ. ಅವಾಗ ನನಗೆ ಆರಾಮಿರಲಿಲ್ಲ ಹೋದ ಸಲ. ಅದಕ್ಕೆ ದಯವಿಟ್ಟು ಕ್ಷಮಿಸ್ರಿ, ನನ್ಗೆ ಬರಕ್ಕಾಗಿಲ್ಲ ಅಂತ ಹೇಳಿದ್ದೆ. ಮತ್ತೆ ಅವ್ರು ಈ ಸಲನೂ ಕೂಡ ಪುನರಾವರ್ತನೆ ಮಾಡಿದ್ರು. ಅದಕ್ಕೆ ನನಗೆ ಬರೋದು ಅನಿವಾರ್ಯ ಆಯ್ತು. ಯಾಕಂತಂದ್ರ ನಮ್ಮ ಮಹಾವಿದ್ಯಾಲಯದಲ್ಲಿನೂ ಮೊದಲು ನಮ್ಮ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 6 ಗಂಟೆಗೆ, ನಂತರ ನಮ್ಮ ಮಹಾವಿದ್ಯಾಲಯದಲ್ಲಿನೂ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡೋದಿರುವುದರಿಂದ ನಾನು ಅನಿವಾರ್ಯವಾಗಿ ಸಂಪೂರ್ಣ ನಿಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡೋದಾಗೋದಿಲ್ಲ ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಇಲ್ಲಿ ನಾ ಏನ್ ಮಾತನಾಡ್ಬೇಕಂತ ತಿಳಿದ, ಯಾಕಂತಂದ್ರ ತಾವು ಬಹಳಷ್ಟು ಸುಮಾರು ಹೇಳಿದ್ರಿ ಈ ಸಂಘ ಹುಟ್ಕೊಂಡು 4 ರಿಂದ 5 ವರ್ಷ ಆಯ್ತು ಅಂತ. 5 ವರ್ಷಗಳಿಂದ ತಾವಿಲ್ಲ ಈ ಭಾರತೀಯ ಸನಾತನ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೀರಿ. ಯಾಕಂದ್ರೆ ಇದು ಭಾರತೀಯ ಸನಾತನ ಸಂಸ್ಕೃತಿ, ಯೋಗ ಸಂಸ್ಕೃತಿ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ. ಈ ಯೋಗ ಸಂಸ್ಕೃತಿ ಭಾರತದಲ್ಲಿಯೇ ಹುಟ್ಟಿ ಇವತ್ತಿಡೀ ಪ್ರಪಂಚದಾದ್ಯಂತ ಪಸರಿಸುವುದಕ್ಕೆ ಕಾರಣೀಭೂತರು ಯಾರು ಅಂತ ತಮಗೆಲ್ಲ ಈಗ ಶ್ರೀಶೈಲ್ ಗೌಡರು ಹೇಳಿದ್ರು. ಯಾಕೆಂದ್ರೆ ಭಾರತೀಯ ಇತಿಹಾಸ, ಭಾರತಕ್ಕೆ ಇತಿಹಾಸ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ. ಆದರೆ ಪ್ರಪಂಚದ ಇನ್ನುಳಿದ ದೇಶಗಳಿಗೆ ಇಷ್ಟು ಇತಿಹಾಸ ಇಲ್ಲ. ಅದಕ್ಕಾಗಿ ಭಾರತ ಅವಿನಾಶಿ ಖಂಡ ಅಂತ ಹೇಳಲಾಗ್ತದೆ. ಅದಕ್ಕೆ ಭಾರತ ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ರಾಷ್ಟ್ರಗಳ ಹೆಸರುಗಳಿಗೂ ಭಾರತದ ಹೆಸರಿಗೂ ಬಹಳ ಅಂತರ ಇದೆ. ಇವತ್ತು ಭಾರತ ಅಂದ್ರೆ ಏನು? ಭಾ ಅಂದ್ರೆ ಬೆಳಕು, ರಥ ಅಂದ್ರೆ ಅಥವಾ ರತಿ ಅಂದ್ರೆ ಆಸಕ್ತಿಯುಳ್ಳವರು ಅಂತ ಅರ್ಥ. ಬೆಳಕಿನಲ್ಲಿ ಆಸಕ್ತಿಯುಳ್ಳವರು ಭಾರತೀಯರು ಅಥವಾ ಅದು ಭಾರತ. ಅದಕ್ಕೋಸ್ಕರವಾಗಿ ಇವತ್ತು ಭಾರತೀಯ ಇತಿಹಾಸವನ್ನು ನಾವು ನೋಡ್ತಾ ಬಂದ್ರೆ ಇತಿಹಾಸದುದ್ದಕ್ಕೂ ನಮ್ಮಲ್ಲಿ ಋಷಿ ಪರಂಪರೆ ಇದೆ, ಸಂತ ಸಂಸ್ಕೃತಿ ಇದೆ. ಯಾವಾಗಲೂ ಅನಂತವಾದದ್ದನ್ನ, ಶಾಶ್ವತವಾದದ್ದನ್ನ, ಚಿರಂತನವಾದದ್ದರ ಅನ್ವೇಷಣೆ ಭಾರತದಲ್ಲಿ ನಡೆದಷ್ಟು ಪ್ರಪಂಚದ ಯಾವ ದೇಶಗಳಲ್ಲಿನೂ ಕೂಡ ನಡೆದಿಲ್ಲ. ಇವತ್ತು ವೈಜ್ಞಾನಿಕವಾಗಿ ಪ್ರಪಂಚ ಇಷ್ಟೊಂದೆಲ್ಲ ಮುಂದುವರೆದಿದೆ ಅಂತ ಹೇಳ್ತಾರೆ. ಏನೆಲ್ಲ ಇವತ್ತು ವೈಜ್ಞಾನಿಕ ಅನ್ವೇಷಣೆಗಳಾಗಿವೆ, ಅವೆಲ್ಲವನ್ನು ಭಾರತೀಯ ಸಂಸ್ಕೃತಿಯ ವೇದಗಳು, ಶಾಸ್ತ್ರಗಳು, ಇವು ಉಪನಿಷತ್ತುಗಳು, ಅವುಗಳನ್ನು ಹುಡುಕಿದ್ರೆ ಅವೆಲ್ಲ ವೈಜ್ಞಾನಿಕವಾಗಿನೇ ಅದಾವ. ಯಾವ ಮೂಢನಂಬಿಕೆ ಅಂಧಶ್ರದ್ಧೆಯಿಂದ ಕೂಡಿದ್ದು ಭಾರತೀಯ ಸಂಸ್ಕೃತಿ ಅಲ್ಲ. ಈ ಮೂಢನಂಬಿಕೆ, ಅಂಧಶ್ರದ್ಧೆ, ಯಾಕಂದ್ರೆ ಇವತ್ತು ಪ್ರಪಂಚದೊಳಗೆ ಏನಾಗಿದೆ, ಭಾರತೀಯ ಸಂಸ್ಕೃತಿ ಅಂದ್ರೆ ಮೂಢನಂಬಿಕೆ, ಅಂಧಶ್ರದ್ಧೆ ಅಂತ ತಿಳ್ಕೊಳ್ತಾರೆ. ಆದ್ರೆ ವಸ್ತುಸ್ಥಿತಿ ಹಾಗಿಲ್ಲ. ಇದು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಬೆಳೆದು ಬಂದಿರತಕ್ಕಂತಹ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಇವತ್ತು ಆಧ್ಯಾತ್ಮ
ಏನಿದೆ, ಆಧ್ಯಾತ್ಮ ಅನ್ನೋದು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಶಾಸ್ತ್ರೀಯವಾಗಿ ಇದನ್ನ ಕಂಡುಕೊಂಡಿರತಕ್ಕಂತಹದ್ದಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಯೋಗ ಸಂಸ್ಕೃತಿ ಅಂತ ಹೇಳ್ತೀವಿ. ಯೋಗ ಅಂದ್ರೆ ಏನು? ಯೋಗಾಸನ ಅಂತ ಹೇಳ್ತೀವಿ. ಇಲ್ಲಿ ಮನುಷ್ಯ ಅಂದ ಮೇಲೆ ಬರೀ ದೇಹ ಮನುಷ್ಯ ಆಗೋದಿಲ್ಲ. ದೇಹ ಅಂದ ಕೂಡಲೇ ಆ ದೇಹ ಮೂಳೆ ಮಾಂಸದಿಂದ ಕೂಡಿರತಕ್ಕಂತ ದೇಹ ಅದು ಜಡ ಅಂತ ನಾವು ಹೇಳ್ತೀವಿ. ಇದರೊಳಗಡೆ ಒಂದು ಚೈತನ್ಯ ಶಕ್ತಿ ಇದೆ. ಈಗ ನಾನು ಮಾತನಾಡ್ತಾ ಇದ್ದೀನಿ, ತಾವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ನನ್ನನ್ನು ನೋಡ್ತಾ ಇದ್ದೀರಿ. ನಾನು ಬಾಯಿಯಿಂದ ಮಾತನಾಡ್ತಾ ಇದ್ದೀನಿ, ನೀವು ಕೇಳಿಸಿಕೊಳ್ತಾ ಇದ್ದೀರಿ. ಈ ಕೇಳಿಸಿಕೊಳ್ಳುವುದು, ನೋಡುವುದು, ಮಾತನಾಡುವುದು, ಆಲೋಚನೆ ಮಾಡುವುದು, ಇದು ಯಾರು ಅಂತ ಕೇಳಿದ್ರೆ, ಈಗ ನೋಡ್ರಿ, ನಾನು ಮಾತನಾಡ್ತಾ ಇದ್ದೀನಿ, ಈ ಕ್ಷಣಕ್ಕ ಈ ದೇಹದಿಂದ ಚೈತನ್ಯ ಹೊರಟು ಹೋಯ್ತು ಅಂದ್ರೆ ಈ ದೇಹ ಇಲ್ಲೇ ಇರ್ತದೆ. ಕಣ್ಣು ನೋಡೋದಿಲ್ಲ, ಕಿವಿ ಕೇಳಿಸ್ಕೊಳ್ಳೋದಿಲ್ಲ, ಬಾಯಿ ಮಾತನಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ಇದಕ್ಕೇನಂತ ಹೇಳ್ತಾರೆ? ಈಗ ಮಾತನಾಡ್ತಿದ್ದೀರಿ ಸರ್, ಹೋಗಿಬಿಟ್ರು ಅಂತ ಹೇಳ್ತಾರೆ. ಈ ದೇಹ ಇಲ್ಲೇ ಇರ್ತದೆ. ಹೋದ್ರು ಅಂದ್ರೆ ಯಾರು ಹೋದ್ರು? ಯಾರು ಹೋದ್ರು? ಸತ್ವಾದ್ರಿ ಅಂತ. ಸತ್ವಾದ್ರ ಅಂದ್ರೆ ಏನು? ಯಾವ ಸತ್ಯ ಮಾತನಾಡ್ತಿತ್ತು, ಯಾವ ಸತ್ಯ ನೋಡ್ತಿತ್ತು, ಯಾವ ಸತ್ಯ ಕೇಳಿಸ್ಕೊಳ್ತಿತ್ತು, ಯಾವ ಸತ್ಯ ಆಲೋಚನೆಯನ್ನ ಮಾಡ್ತಿತ್ತು, ಆ ಸತ್ಯ ಹೊರಟು ಹೋಯ್ತು ಅನ್ನೋದಕ್ಕೆ ಸತ್ಯ ಹೊರಟು ಹೋಯ್ತು ಅಂದ್ರೆ ಸತ್ತು ಹೋದ್ರು ಅಂತ ಹೇಳಲಾಗ್ತದೆ. ಅದಕ್ಕಾಗಿ ಇವತ್ತು ಆ ಸತ್ಯ, ಆ ಶಾಶ್ವತ, ಆ ಒಂದು ಚಿರಂತನತೆ ಇದಲ್ಲ, ಅನಂತವಾದದ್ದು, ಅದು ಇಲ್ಲ. ಈ ದೇಹದೊಳಗೆ ಇದ್ದಾಗನೇ ನಾವು ಇದಕ್ಕೆ ಮನುಷ್ಯ ಅಂತ ಹೇಳ್ತೀವಿ. ನಾವು ಮನುಷ್ಯರು ಯಾವಾಗ ಆ ಒಂದು ಚೈತನ್ಯ ಮತ್ತು ಜಡ ಇವೆರಡು ಸೇರಿದಾಗ ನಾವು ಮನುಷ್ಯರಾಗ್ತೀವಿ. ಅದಕ್ಕಾಗಿ ಈ ಯೋಗ ಸಂಸ್ಕೃತಿ ಏನನ್ನು ಹೇಳುತ್ತದೆ ಅಂದ್ರೆ, ದೇಹ ಮತ್ತು ಒಳಗಡೆ ಇರತಕ್ಕಂತಹ ಚೈತನ್ಯ ಇವೆರಡಕ್ಕೂ ತಾಳಮೇಳ ಇದ್ದರೇ ಬದುಕು ಅಥವಾ ಜೀವನ ಸುಂದರ ಆಗ್ತದೆ. ಇವತ್ತು ಆಧುನಿಕತೆಯ ಹೆಸರಿನಲ್ಲಿ ಇವತ್ತು ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ, ನಾವು ಕ್ರಮೇಣವಾಗಿ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಪ್ರದಾಯವನ್ನ, ನಮ್ಮ ಪರಂಪರೆಯನ್ನ ಮರೀತಾ ಬಂದ್ವಿ. ಅಥವಾ ನಮ್ಮ ಹಿರಿಯರು ಅದನ್ನ ನಮಗೆ ಕೊಡುವುದಕ್ಕೆ ಬಹುತೇಕ ವಿಫಲ ಆದರೇನು ಎಂತಕ್ಕಂತಹ ಸಂಶಯ ಬರ್ತದೆ. ಯಾಕೆ ಅಂತಂದ್ರೆ, ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ಆ ಪಾಶ್ಚಿಮಾತ್ಯ ಸಂಸ್ಕೃತಿ ಭೌತಿಕತೆಯ ನೆಲೆಗಟ್ಟಿನ ಮೇಲೆ ಬೆಳೆದು ಬಂದಿರತಕ್ಕಂಥ. ಇವತ್ತು ಬಹುತೇಕ 17-18ನೇ ಶತಮಾನದಲ್ಲಿ ಕೆಲವು ಫಿಲಾಸಫರ್ಸ್ ಬರ್ತಾರೆ, ಪಾಶ್ಚಿಮಾತ್ಯ ಫಿಲಾಸಫರ್ಸ್. ಯುಟಿಲಿಟೇರಿಯನಿಸಂ ಅಂತ ಬರ್ತದೆ, ಉಪಯುಕ್ತತಾವಾದ ಅಂತ ಬೆಳೆದುಕೊಂಡು ಬಂತು 17-18ನೇ ಶತಮಾನದಲ್ಲಿ. ಅದು ಏನನ್ನ ಹೇಳ್ತದೆ ಅಂತಂದ್ರೆ, ಸುಖ ಅಂದ್ರೆ ಏನು? ವಾಟ್ ಈಸ್ ಹ್ಯಾಪಿನೆಸ್? ಹ್ಯಾಪಿನೆಸ್ ಅಂದ್ರೆ ಏನು ಅಂತಂದ್ರೆ, ಏನು ಮನಸ್ಸಿಗೆ ಮುಕ್ತವಾಗಿ ಏನು ಬರ್ತದೋ ಅದನ್ನು ಮಾಡೋದು ಹ್ಯಾಪಿನೆಸ್. ಯಾವಾದ್ರೊಳಗೆ ಖುಷಿ ಅದ ಅದನ್ನು ಮಾಡೋದು, ಅದು ಪಾಶ್ಚಿಮಾತ್ಯ ಸಂಸ್ಕೃತಿ. ಅವರು ಭೌತಿಕತೆಗೆ ಹೆಚ್ಚು ಮಹತ್ವ ಕೊಟ್ಟು, ಭೌತಿಕವಾಗಿ ದುಡ್ಡಿರಬೇಕು, ಎಲ್ಲ ಸೌಲಭ್ಯಗಳಿರಬೇಕು, ಇದನ್ನ ಅನುಭವಿಸಬೇಕು. ಭೋಗ ಸಂಸ್ಕೃತಿ ಅಂತ ಹೇಳ್ತೀವಿ ನಾವು ಭಾರತೀಯ ಭಾಷೆಯೊಳಗೆ. ಯೋಗ ಸಂಸ್ಕೃತಿ ಅಲ್ಲ, ಭೋಗ ಸಂಸ್ಕೃತಿ. ಆ ಸಂಸ್ಕೃತಿ ಬೆಳೆದುಕೊಂಡು ಬಂತು. ಆ ಸಂಸ್ಕೃತಿ ಬೆಳೆದುಕೊಂಡು ಬಂದು ಏನಾಯ್ತು, ಭಾರತವನ್ನ ಬ್ರಿಟಿಷರು ಆಕ್ರಮಣ ಮಾಡಿದ್ರು. ಆ ಸಂಸ್ಕೃತಿ ನಮ್ಮಲ್ಲಿ ತಗೊಂಡು ಬಂದ್ರು. ಅದಕ್ಕೆ ನಾವು ಆಕರ್ಷಿತರಾದ್ವಿ. ನಮ್ಮ ಅಮೂಲ್ಯವಾಗಿರತಕ್ಕಂತಹ ಯೋಗ ಸಂಸ್ಕೃತಿಯನ್ನು ನಾವು ಮರೆತ್ವಿ, ಆ ಸಂಸ್ಕೃತಿಗೆ ನಾವು ಮಾರಬಹುದು. ಆ ಕಾರಣದಿಂದ ನಮ್ಮ ಸಂಸ್ಕೃತಿಯನ್ನ ಮರೆತು ಆ ಭೌತಿಕ ಸಂಸ್ಕೃತಿ, ದುಡ್ಡು, ಸಂಪತ್ತು, ಮೋಟಾರ್ ಗಾಡಿ, ಬಿಲ್ಡಿಂಗ್, ಒಂದು ಬಿಟ್ಟು 4 ಮಂದಿ ಹೆಂಡ್ರು, ಎಲ್ಲ ಭೋಗ ಸಂಸ್ಕೃತಿ. ಅದರಿಂದ ನಮ್ಮ ಆತ್ಮಶಕ್ತಿ, ಆತ್ಮಬಲ ಏನಿದೆ ಅದು ಕಡಿಮೆ ಆಗ್ತಾ ಬಂತು. ಯಾವಾಗ ಆತ್ಮ ಸಂಸ್ಕೃತಿ, ಆತ್ಮದ ಬಲ ಕಡಿಮೆ ಆಗ್ತಾ ಬಂತು, ಅಜ್ಞಾನದ ಅಂಧಕಾರ
ಆವರಿಸಿಕೊಳ್ಳೋದು ಹೆಚ್ಚಾಯ್ತು. ಭೌತಿಕ ಸಂಸ್ಕೃತಿಯಲ್ಲಿ ಹಾಗೆ, ಭೌತಿಕ ಸಂಸ್ಕೃತಿ ಹಾಗೇನೆ. ಇವತ್ತು ನೋಡ್ರಿ, ದೇಹ, ನಾವು ದೇಹಕ್ಕೆ ಹೆಚ್ಚು ಬೆಲೆ ಕೊಟ್ವಿ ಅಂತ